ಮಕ್ಕಳ ಕೈನಲ್ಲಿ ಚಾಕು, ಪೋಷಕರೇ ಶಾಕ್ ಆಗಿದ್ದಾರೆ. ಮಕ್ಕಳ ಬಗ್ಗೆ ಎಷ್ಟು ಜಾಗೃತಿ ವಹಿಸಿದ್ರು, ಕ್ರಮ ವಹಿಸಿದ್ರು ಅವರನ್ನ ನೋಡ್ಕೊಂಡ್ರು ಸಾಲದು. ಕಾರಣ ಈ ಸ್ಟೋರಿಯನ್ನ ನೀವು ನೋಡ್ಲೇಬೇಕು. ಚಾಕು ಹಿಡಿದು ಗಲಾಟೆ ಮಾಡುವಂತ ವಿಡಿಯೋ ಈಗ ವೈರಲ್ ಆಗಿದೆ. ಮಕ್ಕಳ ಕೈಯಲ್ಲಿ ಕ್ರಿಕೆಟ್ ಬ್ಯಾಟ್ ಬಾಲ್ ಇರಬೇಕಾದ್ರೆ ಮಕ್ಕಳ ಕೈಯಲ್ಲಿ ಚಾಕು, ಮಾರಕಾಸ್ತ್ರಗಳು ಕಂಡು ಬಂದಿವೆ. ಚಿಕ್ಕ ಮಕ್ಕಳ ನಡುವೆಯೇ ಗ್ಯಾಂಗ್ ವಾರ್ ಆಗಿದೆ. ಮೈಸೂರಿನ ಶಾಂತಿನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಪೋಷಕರನ್ನ ಆತಂಕಕ್ಕೆ ದೂಡುವಂತಹ ಘಟನೆ ಉದಯಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಚಾಕು ತೋರಿಸುವ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆ ಆಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್ ಆಗ್ತಾ ಇದೆ. ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಇದು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುವಂತಹ ದೃಶ್ಯ. ಮೈಸೂರಿನಲ್ಲಿ ನಡೆದಿರುವಂತಹ ಘಟನೆ. ಮಕ್ಕಳು ಏನ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಪೋಷಕರು ಗಮನ ಹರಿಸಲೇಬೇಕು. ಇಲ್ಲ ಅಂತಂದ್ರೆ ಇಂತಹ ಘಟನೆಗಳಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪ್ರೇಮ್ ಕುಮಾರ್. ಈ ಒಂದು ಘಟನೆ ದೃಶ್ಯವನ್ನ ನೋಡ್ತಾ ಇದ್ರೆ ಎಂತವ್ರಿಗೂ ಕೂಡ ಶಾಕ್ ಆಗುತ್ತೆ. ಅಲ್ಲಿ ನಡೆದಿದ್ದಾದ್ರೂ ಏನು, ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಅಪ್ಡೇಟ್ ಸಿಗ್ತಾ ಇದೆ? ಸಂಖ್ಯಾ ಇಂಥದ್ದೊಂದು ಘಟನೆ ನಡೆದಿರುವಂತದ್ದು ಮೈಸೂರಿನ ಶಾಂತಿನಗರ ಎಂಬ ಒಂದು ಬಡಾವಣೆಯಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಏನು ಭಾಗ ಏನಿದೆ ಆ ಭಾಗದಲ್ಲಿ ಕೆಲವು ದಿನಗಳಿಂದಷ್ಟೇ ಕೊಲೆಯೂ ಕೂಡ ಆ ಭಾಗದಲ್ಲಿ ನಡೆದಿತ್ತು. ಆದ್ರೆ ಅಲ್ಲಿ ಮಾರಕಾಸ್ತ್ರಗಳನ್ನು ಹಿಡಿದು ಗಲಾಟೆ ಮಾಡುವಂತದ್ದು ಸರ್ವೇ ಸಾಮಾನ್ಯವಾಗಿರುವಂತದ್ದು. ಅದಲ್ಲದೆ ಕೆಲವು ದಿನಗಳಿಂದಷ್ಟೇ ಕೂಡ ಪೊಲೀಸ್ ಠಾಣೆ ಮುಂಭಾಗ ಕೂಡ ಗಲಾಟೆಯಾಗಿತ್ತು. ಅಂತಹ ಏರಿಯಾದಲ್ಲಿ ಮಕ್ಕಳು ಚಾಕನ್ನ ಹಿಡಿದು ಗಲಾಟೆ ಮಾಡ್ಕೊಂಡಿರುವಂತಹದ್ದು ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತದ್ದು. ಎರಡು ಗುಂಪಿನಲ್ಲಿರುವಂತಹ ಮಕ್ಕಳು ಚಾಕನ್ನ ಹಿಡಿದುಕೊಂಡು ಈಗಲೇ ಚಿಕ್ಕ ವಯಸ್ಸಿನಲ್ಲಿ 6 ರಿಂದ 8 ವರ್ಷದ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿಯೇ ಚಾಕು ಹಿಡಿದು ಗಲಾಟೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಅವರು ಪೋಷಕರು ಎಲ್ಲ ಒಂದ್ ಕಡೆ ಆತಂಕ ಮನೆ ಮಾಡಿರುವಂತದ್ದು. ಈ ಭಾಗದಲ್ಲಿ ಅತಿ ಹೆಚ್ಚು ಗಲಾಟೆಗಳು ನಡೆಯುತ್ತಿವೆ. ಅದನ್ನ ನೋಡಿ ಏನಾದ್ರೂ ಕೂಡ ಮಕ್ಕಳ ಮೇಲೆ ಪ್ರಭಾವ ಬೀರಿದೆಯಾ ಎಂಬುದು ಕೂಡ ಪೋಷಕರ ಆತಂಕವಾಗಿರುವಂತದ್ದು. ಈ ತರ ಕೈಯಲ್ಲಿ ಚಾಕು ಹಿಡಿದು ಎರಡು ಗುಂಪುಗಳ ನಡುವೆ ಒಂದು ಚಾಕು ಹಿಡ್ಕೊಂಡು ಗಲಾಟೆ ಮಾಡ್ತಿರುವಂತಹ ದೃಶ್ಯಗಳು ಈಗ ಕಣ್ಮುಂದೆ ಬಂದಿರುವಂತದ್ದು. ಅಲ್ಲಿರುವಂತಹ ಸ್ಥಳೀಯರು ಆಗಿರ್ಬಹುದು, ಪೋಷಕರಾಗಿರ್ಬಹುದು, ಎಲ್ಲರೂ ಕೂಡ ಒಂದು ಅಲ್ಲಿರುವಂತಹ ಮಕ್ಕಳನ್ನ ಒಂದು ಯಾರು ಅಂತ ಗೊತ್ತಾಗೋದಿಲ್ಲ. ಆದ್ರೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತದ್ದು. ಎಲ್ಲ ಒಂದ್ ಕಡೆ ಮಕ್ಕಳನ್ನ ಪೋಷಕರು ಯಾವ ರೀತಿಗೆ ತಳ್ತಾ ಇದೀವಿ, ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು, ಸ್ಲೇಟು ಬಳಪ ಕೊಡಬೇಕು ಅಂತ ಏಜ್ ನಲ್ಲಿ ಅವರು ಓದಿ ವಿದ್ಯಾಭ್ಯಾಸ ಕಲಿಬೇಕು ಅಂತ ಏಜ್ ನಲ್ಲಿ ಈ ತರ ಚಾಕುವನ್ನ ಇಟ್ಕೊಂಡು ಗಲಾಟೆ ಮಾಡ್ತಿರುವಂತಹ ದೃಶ್ಯಗಳು ಎಲ್ಲೋ ಒಂದ್ ಕಡೆ ಒಂದು ಆತಂಕಕ್ಕೆ ಒಳಗಾಗಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಪ್ರೇಮ್ ಡೀಟೇಲ್ಸ್ಗೆ.